ಆಜಂ ಬಿರಾದರ್ ಜಿಲ್ಲಾ ಕಾರ್ಯಾಧ್ಯಕ್ಷರು, ಮಲ್ಲಿಕಾರ್ಜುನ್ ಬಿರಾದರ್ ಬಾಲ್ಕಿ ತಾಲೂಕಿನ ಕಾರ್ಯದರ್ಶಿ, ಪ್ರಕಾಶ್ ಬಾಬು ಅವರ ತಾಲೂಕಿನ ಅಧ್ಯಕ್ಷರು, ನಾಗಯ್ಯ ಸ್ವಾಮಿ ಬೀದರ್ ತಾಲೂಕಿನ ಅಧ್ಯಕ್ಷರು, ಶಂಕರಪ್ಪ ಪಾರ ಜಿಲ್ಲಾ ಉಪಾಧ್ಯಕ್ಷರು, ರಾಜ್ಕುಮಾರ್ ಪಾಟೀಲ್ ರೈತ ಮುಖಂಡರು, ವೆಂಕಟರಾವ್ ಮರ್ಕಲ್ ರೈತ ಮುಖಂಡರು, ಅನಂತರ ಹನುಮಂತರಾವ್ ಅವರು ರೈತ ಮುಖಂಡರು, ನಾನು ದಯಾನಂದ ಸ್ವಾಮಿ ಸಿರ್ಸಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಅನಂತರ ನಮ್ಮ ರೈತ ಮುಖಂಡರೆಲ್ಲ ಬಂದಿದ್ದಾರೆ. ಬಸಪ್ಪ, ಮಲ್ಲಿಕಾರ್ಜುನ್ ಚಕ್ಕಿ, ಭುಯ್ಯ ವೈಜಾಂತ್ ಭುಯ್ಯ ಅವರು, ನಮ್ಮ ಶ್ರೀಮಂತ್ ಕಾಂಬ್ಳೆ, ನಮ್ಮ ಧೂಳಪ್ಪ ಆದವರು. ಈಗ ನಮ್ಮ ಅಧ್ಯಕ್ಷರು ಏನಪ್ಪ ಅಂದ್ರೆ ಇವತ್ತು ಇಲ್ಲಿ ಬಂದಂತ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಬಂದಂತ ಎಲ್ಲ ರೈತ ಬಾಂಧವರನ್ನು ವಂದನೆ ಸಲ್ಲಿಸುತ್ತಾ ಇವತ್ತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅಂದರೆ ಹೆಚ್ಚಾಗಿ ಮಳೆ ಮೇಲಿನ ಮೇಲೆ ಮಳೆ ಬೀಳ್ತಾ ಇದ್ದು ಸಂಪೂರ್ಣ ಬೀದರ್ ಜಿಲ್ಲೆ ಬೆಳೆ ನಾಶ ಆಗಿವೆ. ಬೆಳೆಯಂತೂ ಕೈಗೆ ಬಂದಂತ ಬೆಳೆ ಏನದಂದ್ರ ಮಳೆ ಇದರಿಂದ ನಾಶ ಆಗಿ ರೈತ ಸಂಕಷ್ಟದಲ್ಲಿ ಸಿಗ್ತಾನೆ. ಅದಕ್ಕ ಸರ್ಕಾರ ಏನದಂದ್ರ ಇದುವರೆಗೆ ಪರಿಹಾರ ಏನು ಕೊಡ್ಲಿಲ್ಲ. ರೈತರು ಏನಂದ್ರ ದಿನನಿತ್ಯ ಏನಾದ್ರ ಟಿವಿ ಮೇಲೆ ಬರ್ತದೇನೋ ಪರಿಹಾರ ಏನಾರ ಕೊಡ್ತದೇನೋ ಸರ್ಕಾರ ಅಂದ್ರ ಸರ್ಕಾರ ಪರಿಹಾರ ಧನ ಕೊಡ್ಲಕ್ಕ ಇನ್ನು ಘೋಷಣೆ ಮಾಡಿಲ್ಲ. ಮತ್ತದು ಏನಂದ್ರ ಖಾಲಿ ಏನದಂದ್ರ ಜಾತಿ ಸಮೀಕ್ಷಣೆ ನಡ್ತಾ ಇದೆ. ಅದರಲ್ಲಿ ಮತ್ತೊಂದು ಹೊಡೆತ ಏನಂದರೆ ಬೀದರ್ ನಾರಂಜ ಸಕ್ಕರೆ ಕಾರ್ಖಾನೆ ಇವತ್ತು ಎಲೆಕ್ಷನ್ ಇದ್ದು ಇವತ್ತು 27ನೇ ತಾರೀಕಿಗೆ ಆ ಎಲೆಕ್ಷನ್ ತಡೆಯಾಜ್ಞೆ ತಂದಾರ. ಈಗ ಮತ್ತ ಫ್ಯಾಕ್ಟ್ರಿ ಚಾಲೂ ಮಾಡಬೇಕಾದ್ರೆ 2 ತಿಂಗಳು ಬೇಕು. ಅದು ಸ್ಟೇ ಆರ್ಡರ್ ವೆಕೆಂಟ್ ಆಗಬೇಕು, ಮತ್ತೇನಾದ್ರು ವೋಟರ್ಸ್ ಎಲ್ಲ ಚೇಂಜ್ ಆಗಬೇಕು. ಹೀಗಾಗಿ ಅದ್ರಾಗ 2 ತಿಂಗಳು ಹೋಯ್ತಾವ. ಈಗ ರೈತರ ಬಳಿ ಏನದಂದ್ರೆ ಖಾಲಿ ಒಂದು ಕಬ್ಬು ಅಷ್ಟೇ ಉಳಿದುದ. ಕೆಲವೊಂದು ರೈತರ ಬಳಿ ಈ ನಾರಂಜ ಶುಗರ್ ಫ್ಯಾಕ್ಟ್ರಿ ಕಾರ್ಖಾನೆಗೆ ಸುಮಾರು 4 ಲಕ್ಷದಿಂದ 4.5 ಲಕ್ಷ ತನ ಕಬ್ಬು ವರ್ಷಿಗೆ ಕ್ರಷಿಂಗ್ ಮಾಡ್ತದ. ಅಂತ ರೈತರಿಗೆ ಎಲ್ಲ ಕಬ್ಬು ಇದೇನ ಕಾರ್ಖಾನೆ ಬಂದೈತಂದ್ರೆ ಅವ್ರ ಕಬ್ಬು ಎಲ್ಲಿಗೆ ಒಯ್ಯಬೇಕು? ರೈತರು ಇಷ್ಟು ಸಂಕಷ್ಟದ ಸಿಲ್ಕ್ಯಾರ. ಈಗ ರಾಜಕೀಯ ಮಂದಿ ಬಿಜೆಪಿದವರಾಗ್ಲಿ ಕಾಂಗ್ರೆಸ್ದವರಾಗ್ಲಿ ಇವರು ತಮ್ಮ ವೈಮನಸ್ಯದಿಂದ ರೈತರಿಗೆ ಏನದಂದ್ರೆ ಸಂಕಷ್ಟದಲ್ಲಿ ಹಾಕಿರ್ತಾರೆ. ಅದಕ್ಕ ನಾ ಏನಂದ್ರ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಲಿ ಬೀದರ್ ಜಿಲ್ಲೆಯ ಅಧಿಕಾರಿ ಆಗಲಿ ಇವರು ಮಧ್ಯಂತರ ವಹಿಸಿ ಆದಷ್ಟು ಬೇಗ ಶೀಘ್ರದಲ್ಲಿ ನಾರಂಜ ಶುಗರ್ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಇಲ್ಲೋರು ಮಾಡಲಿಲ್ಲ ಅಂತಾರ ರೈತರು ಅವರು ಆತ್ಮಹತ್ಯೆಗೆ ಇಳಿತಾರ. ರೈತರು ಬಹಳ ಸಂಕಷ್ಟ ಮೊದಲೇ ಸಂಕಷ್ಟದಲ್ಲಿ ಸಿಗ್ಬಿದ್ದಾರ. ಈಗ ಮತ್ತಿಷ್ಟು ಏನಾದ್ರು ಇದು ಆಗ್ತದ. ಅದಕ್ಕ ರೈತರ ಸ್ವಲ್ಪ ವಿಚಾರ ಮಾಡಿ ಈ ನಮ್ಮ ಉಸ್ತುವಾರಿ ಮಂತ್ರಿ ಇವರೆಲ್ಲ ಏನಾರ ರೈತರ ಬಗ್ಗೆ ಕಾಳಜಿ ವಹಿಸಬೇಕಂದು ಇವತ್ತ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಒಂದ್ ವೇಳೆ ಇವ್ರು ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಏನಂದ್ರೆ BC ಆಫೀಸ್ ಮುಂದಾಗಲಿ ಇದು ಲೀಡರ್ ಮನೆ ಮುಂದಾಗಲಿ ಹೋರಾಟ ಏನಾರ ಮಾಡೇ ಮಾಡ್ತೀವಂತ ಇವತ್ತು ವೇದಿಕೆ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೊಲಗಳಿಗೆ ಹೋಗಿ ಬರೇ ವಿಸಿಟ್ ಮಾಡೋದು, ಅದು ಕೊಡೋದು, ಫೋಟೋ ಇಸ್ಕೊಂಬೋದು, ಬರೀ ಇದೇ ನಡೆದದ. ಇದು ಮತ್ತೆ ಇದಕ್ಕಿಂತ ಮೊದಲು ಏನಾದರೂ ಸಚಿವರ ಜೊತೆ ಏನಾದರೂ ಮಾತಾಡಿದ್ರೆ
ಪರಿಹಾರ ಸಲುವಾಗಿ ಪರಿಹಾರ ಕಡಿಮೆ. ಆಲ್ರೆಡಿ 50 ಕೋಟಿ ಬಂದವ್ರಿ. 50 ಕೋಟಿ ಫಸ್ಟ್ ಸಮಾಧಾನ, ರೈತರಿಗೆ ಸಮಾಧಾನ ಆಗುವಂಗ ಏನಾದ್ರು ಪರಿಹಾರ ಕೊಡ್ಬೇಕಾಗಿತ್ತಲ್ಲ ಅವ್ರು. ಅದೇ ಅವರು ಸಮಾಧಾನ ಮಾಡ್ತಾನೆ ಇಲ್ಲ, ರೈತರ ಪರಿಹಾರ ಕೊಡ್ತಾ ಇಲ್ಲ. ಅವ್ರು ತಮ್ಮ ಗ್ಯಾರಂಟಿ ವಾರಂಟಿ ಇದ್ರಾಗೆ ಅವರು ಏನಲ್ಲ ಅಂದ್ರೆ ಇದ್ದಾರ. ರೈತರು ಒಟ್ಟು ಏನಂದ್ರೆ ಇವ್ರು ರಾಜಕೀಯ ಮಂದಿ ನಡು ಏನಂದ್ರೆ ರೈತರು ಇಲ್ಲತ್ತಾರ ಟೋಟಲಿ ಅಂದ್ರೆ. ಅದಕ್ಕೆ ನಾವು ಎಲ್ಲ ರೈತರಿಗೆ ಎಚ್ಚರಗೊಂಡು ಎಲ್ಲರೂ ಎಲ್ಲ ಹಳ್ಳಿಯವರಿಗೆ ನಾವು ವಿಸಿಟ್ ಕೊಟ್ಟಿದ್ದೆವು. ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಾರಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತೀರಾ ಸರ್ ಅವ್ರು? ಏನ್ರಿ ಹೋರಾಟ ಯಾವಾಗ ಮಾಡ್ತೀರಾ? ಈಗ ಅವ್ರದ್ದು ದುಡ್ಡು ಒಂದ್ ಬರ್ಲಿಲ್ಲ ಅಂತ ಎಷ್ಟು ದಿನ ಟೈಮ್ ಕೊಡ್ತಾರೆ? ಈಗ ಮೊನ್ನೆ ಒಂದು ರಟ್ ಮಾಡಿ ಕೊಟ್ಟಿದ್ದೆವು. ಏನ್ರಿ ಅದ್ರದ್ದು ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ, ಅದ್ರದ್ದು ಎಫೆಕ್ಟ್ ಆಗಿಲ್ಲ. ಎಫೆಕ್ಟ್ ಆಗಿಲ್ಲ. ಏನ್ರಿ? ಎಷ್ಟು ದಿನ ಟೈಮ್ ಕೊಡ್ತಾರೆ ಅವರಿಗೆ? ಏನು? ಅವರು ಎಷ್ಟು ದಿನ ಡೆಡ್ಲೈನ್ ಕೊಡ್ತಾರೆ ಅವರಿಗೆ? 1 ವಾರ ಕೊಡ್ತಾರೆ, 2 ವಾರ ಕೊಡ್ತಾರೆ, 1 ತಿಂಗಳು ಕೊಡ್ತಾರೆ? ಇಲ್ರಿ, 1 ವೀಕ್ ಕೊಟ್ಟಿದ್ದೆವು ನಾವು. 1 ವೀಕ್ ಏನದ ಅವ್ರಿಗೆ ಟೈಮ್ ಕೊಟ್ಟಿದ್ದೆವು. 1 ವಾರದಾಗ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಪರಿಹಾರ ಕೊಡ್ತೇವೆ, ಉಗ್ರವಾದ ಹೋರಾಟ ಮಾಡ್ತೇವೆ, ಏನ್ ತಿಳಿತ ಅದು ಮಾಡ್ತೇವೆ. ಲಾ ಅಂಡ್ ಆರ್ಡರ್ ಏನದ, ಕಾನೂನು ಏನದ ಅಂದ್ರೆ ಕೈದಾಗ ತಗೋಬೇಕಾಗ್ತದ. ಅಂದ್ರೆ ಅದು ಕೆಟ್ಟ ಇರ್ತದ ಲಾ ಅಂಡ್ ಕಾನೂನು. ಅದ್ರ ಕಡೆಯಿಂದ ನಮ್ದು ಹೋರಾಟ ಉಗ್ರವಾದ ಹೋರಾಟ ಇರ್ತದ, ರೈತರದ್ದು ಹೋರಾಟ ಅಂದ್ರೆ. ಅದಕ್ಕೆ ಮುಂದೆ ಏನದಂದ್ರೆ ಸರ್ಕಾರೇ ಹೊಣೆ. ಅದಕ್ಕೆ ಏನಾದರೂ ಅನಾಹುತ ಆದ್ರೆ ಸರ್ಕಾರ ಹೊಣೆ. 1 ವಾರದಾಗ ಕ್ರಮ ಕೈಗೊಳ್ಬೇಕು. 1 ವಾರದಲ್ಲಿ 1 ವೀಕ್ ರೈತ ಬಾಂಧವ್ರೆ ನಿಂದ್ರಿ ಜನ ಹಿಂಗೆ ಕೊಡ್ತೀನಿ. ಇವರಿಗೆ ಇದು ಮಾತಾಡ್ತಾರೆ. ಆಯ್ತು ನಿಂದ್ರ ಅವ್ರು ಕೇಳು, ನಮಗ್ ಪ್ರಶ್ನೆ ಕೇಳ್ತಾರ ಅವರು. ಸರ್ DCC ಬ್ಯಾಂಕ್ ಬಗ್ಗೆ ಏನ್ ಹೇಳ್ತೀರ ತಾವು? ರೈತರಿಗೆ ಒಟ್ಟು ಸಾಲ ಇಲ್ಲ, PKPS ಸೊಸೈಟಿ ಏನು ಕೊಡ್ತಾ ಇಲ್ಲ, PKPS ಹೆಲ್ತ್ ಕಾರ್ಡ್ ಕೊಡ್ತಾ ಇಲ್ಲ. ಸರ DCC ಬ್ಯಾಂಕಿಂದು ಸಾಲ ಕೊಡ್ತಾ ಇಲ್ಲ, ಇದು ಎಲ್ಲರಿಗೂ ಗೊತ್ತದ, ಎಲ್ಲ ರೈತರಿಗೆ ಗೊತ್ತದ. ಆದ್ರ ರೈತರು ಏನದಂದ್ರ ಬಹಳ ಗರೀಬ್ ರೈತರು ಇದ್ದಾರ. ಅವರು ಏನದಂದ್ರೆ ಬ್ಯಾಂಕಿಗೆ ಹೋಗೋರು ಇದು ಏನಂದ್ರೆ DCC ಬ್ಯಾಂಕಿನ ಅಧ್ಯಕ್ಷ ಸರಿ ಏನೋ ಅವ್ರೇನ್ ಜಗಳ ಆಡಂಗಿಲ್ಲ. ಅದಕ್ಕೇನದಂದ್ರೆ ಅವರೇ ನಾವು ಅವ್ರಿಗೆ ಹೋಗಿ ಕೇಳಿದಾಗ ಅವ್ರೇನ್ ಹೇಳ್ತಾರ, ನಮ್ಮ ದುಡ್ಡೇ ಇಲ್ಲ, ಪೂರಾ ಬ್ಯಾಂಕ್ ಲಾಸ್ದಾಗ ಅದ, ಎಲ್ಲಿ ದುಡ್ಡು ಕೊಡರಿ, ದುಡ್ಡು ಇಲ್ಲ, ಏನ್ ಮಾಡೋದ ಮಾಡ್ಕೊರಿ ಅಂತಾರ ಅವ್ರು. ಅದಕ್ಕೆ ಉಸ್ತುವಾರಿ ಮಂತ್ರಿಗೆ ಹೇಳೋದು, ಎಲ್ಲರಿಗೂ ಹೇಳೋದು, ಅದು ಯಾರಿಗೆ ಕೇಳಕ್ಕೆ ತಯಾರಿಲ್ಲ. ಈ ಗೌರ್ಮೆಂಟ್ದಾಗ ನೋಡಿ ಸರ್, ನಿಮಗೊಂದು ಮಾತು ಹೇಳ್ತೀನಿ, ರೈತರು ಅಂದ್ರೆ ಅವ್ರಿಗೆ ಏನು ಕಿಮ್ಮತ್ ಇಲ್ದಂಗೆ ಆಗ್ಯದ. ನಾವು ಏಟ್ ಹೋರಾಟ ಮಾಡಿದ್ರೇನು ನಿಸ್ವಾರ್ಥದಿಂದ ಹೋರಾಟ ಮಾಡ್ತೀವಿ ಅಂದ್ರೂ ಅವ್ರು ಕೇಳಕ್ ತಯಾರಿಲ್ಲ. ಇಂಥ ಪರಿಸ್ಥಿತಿ ಆಗ್ಯದ. ಮತ್ತು ಮುಂದೆ ಏನದಂದ್ರೆ 1 ಟೈಮ್ ಇಂಥದ್ದು ಬರ್ತದ. ಎಲ್ಲರೂ ಮಾಧ್ಯಮ ಮಿತ್ರರಿಗೆ ಹೇಳ್ತಿಲ್ಲ, ಏನದ ಹಿಂದಕ್ಕ ಶ್ರೀಲಂಕಾ, ಮೊನ್ನೆ ನೇಪಾಳದು, ಬಾಂಗ್ಲಾದೇಶ್ ಹೆಂಗಿಲ್ಲ ಆ ಟೈಪ್, ಅದು ಟೈಪ್ ಏನದ ಇಲ್ಲೂ ಬರ್ತದೆ. ಅವಾಗ ಪೂರಾ ರೈತರು ಇದ್ದಿದ್ದೆ ಇವು ದೊಡ್ಡ ದೊಡ್ಡ ಲೀಡರ್ ಮನೆ ಹೋಗಿ ಏನು ಹೊಡ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ಇವ್ರಿಗೆ ಎಚ್ಚರಿಕೆ ಆಯ್ತಾ, ಇವತ್ತಾನೆ ಎಚ್ಚರಿಕೆ ಆಗಂಗಿಲ್ಲ. ಮತ್ತೆ ನಮ್ದು ಶ್ರೀಮಂತ ಎಲ್ಲ ಜಿಲ್ಲೆಯ ಪತ್ರಕರ್ತ ಮಿತ್ರರಲ್ಲಿ ನಮಸ್ಕಾರಗಳು. ಇವತ್ತ ಜಿಲ್ಲೆಯಲ್ಲಿ ನಿರಂತರವಾಗಿ 1.5-2 ತಿಂಗಳಾಯ್ತು ಅದಕ್ಕ ಬೀದರ್ ಜಿಲ್ಲೆ ರೈತ ಬಹಳ ಸಂಕಷ್ಟದಲ್ಲಿ ಸಿಕ್ಕಾನ ಬೀದರ್ ಜಿಲ್ಲೆ ರೈತ. ಹೀಗಾಗಿ ಈಗ ಖರೀಫ್ ಹಂಗಾಮಿನ ಬೆಳೆ ಎಲ್ಲ ನಾಶ ಆಗಿದೆ. ಈ ಮಳಿ ಇವತ್ತೇನು ಹಸ್ತ ಹೊಂಟದಿ ಗೊತ್ತಿ, ಈ ಕಡ್ಡಿ ಬಿತ್ತಬೇಕು. ಕಡ್ಡಿ ಬಿತ್ತಬೇಕಾದ್ರೆ ಗುಡ್ಡಿ ಹೆಸರಿಂದ ಅಡಿಯಲ್ಲಿ ಖಾಲಿಯಾಗಿ ಯಾವ್ದು ಹೊಡ್ತೀನಿ ಆಗಿಲ್ಲ.
ಬಿತ್ತಬೇಕಾದ್ರೆ ಯಾವಾಗ ಬಿತ್ತಬೇಕು, ಅಡಿ ಯಾವಾಗ ವಾಪಸಿ ಬರ್ತಾವ ಗೊತ್ತಿಲ್ಲ. ಈ ಮಳಿ ಮುಂದೆ ಎಷ್ಟು ದಿನ ಬರೀತದ ದಿನ ಅದೇನೇ ಗೊತ್ತಿಲ್ಲ. ಇದರ ಅರ್ಥ ಏನದ ಅಂದ್ರ ಖರೀಪರ ಹೆಂಗ ಹೋಗ್ಯದ, ರಬ್ಬಿನೂ ಹೋಗ್ಲತ್ತದ. ಯಾಕೆ ಬಿತ್ತಣಿಗೆನೆ ಸರಿಯಾದ ಟೈಮಿಗೆ ಆಗಿಲ್ಲ ಅಂದ್ರ ಮುಂದೆ ಬಿತ್ತಣಿಗೆಗೆ ಇಳುವರಿನೇ ಬರಲ್ಲ, ಮಳೆಗಾಲ ಇರಲ್ಲ. ಈಗ ಇಂಥ ಚಿಂತೆ ಅದ, ಏನ್ ಲಾಗೋಡಿ ಹಾಕಿದೇವು ಅದು ವಾಪಸ್ ಬಂದಿಲ್ಲ, ಮುಂದೆ ಏನದ ಮತ್ತೆ ಲಾಗೋಡಿನೇ ಹಾಕ್ಬೇಕಾಗ್ಯದ, ಸಾಲ ಅಂತೂ ಹೆಚ್ಚಿಗಾಗ್ಯದ. ಈಗ ಮೊನ್ನೆ 25ನೇ ತಾರೀಕು ದಿನ ಏನ್ ನಾವು ಮನವಿ ಕೊಟ್ಟೆವು, 24ನೇ ತಾರೀಕು ದಿನ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಇದು ಮನವಿ ಏನ್ ಕೊಟ್ಟೆವು ಅಂದ್ರ, ಬೀದರ್ ಜಿಲ್ಲೆಯ ಎಲ್ಲಾ ಬೆಳೆಗಳು ಹೋಗ್ಯಾವ, ಅದಕ್ಕೆ ಏನದ ಅಂದ್ರ ಅರ್ಜೆಂಟ್ದಾಗ ಬೆಳೆ ಹಾನಿ ಪರಿಹಾರ ಕೊಡ್ಬೇಕು. ಮತ್ತೇನದ ಅಂದ್ರ ಬೆಳೆ ವಿಮೆ ಕಟ್ಟಿದಂತ ರೈತರಿಗೆ ಬೆಳೆ ಎಲ್ಲರದು ಹೋಗ್ಯದ, ಎಲ್ಲರೂ ಯಾರು ಕಟ್ಟಾರ ಅವ್ರಿಗೆ ಏನದ ಅಂದ್ರೆ ಬೆಳೆ ವಿಮೆ ಬೆಳೆ ವಿಮೆ ಪರಿಹಾರ ಕೊಡ್ಬೇಕು. ಮತ್ತೆ ಏನಂದ್ರೆ 2 ಹಂಗಾಮಿನ ಬೆಳೆ ಹೋಗಿದ್ರಿ, ಈಗ ಸಾಲ ಮನ್ನಾ ಮಾಡ್ಬೇಕಂತ ನಾವು ಒತ್ತಾಯ ಮಾಡಿದ್ವಿ. ಏನೋ ಈಗ ಏನಾರ ಉತ್ತರ ಬರ್ತದೆ ಅನ್ನೋ ಒಂದು ಕಾಯ್ದತ್ತಿಗೆ 1-2 ದಿನ ಬಿ ಆಗಿಲ್ಲ, ಏನು ಗಾಯದ ಮೇಲೆ ಬರೆ ಎಳೆದಂತೆ ಇಂಥದೊಂದು ಸುದ್ದಿ ಬಂತು. ಇವತ್ತಿನ ದಿನ ಏನು ಚುನಾವಣೆ ಇತ್ತು, ನಾಲಂದ ಸಹಕಾರಿ ಸಕ್ಕರೆ ಕಾರ್ಖಾನೆ, ಆ ಚುನಾವಣೆ ಕೋರ್ಟ್ ಮುಖಾಂತರ ಏನಂತ ಅಂದ್ರೆ ತಡೆ ಆಜ್ಞೆ ತಂದಾರ ಅಂತ ಗೊತ್ತಾಯ್ತು. ಈಗ ಇಂಥ ಚಿಂತೆ ಆಗ್ಯದ, ಇದು ಒಂದೇ ಚಿಂತೆ ಇತ್ತು, ಈಗ ಇನ್ನೊಂದು ಚಿಂತೆ ಚಾಲು ಆಯ್ತು. ಯಾವಾಗ BSS ಕಾರ್ಖಾನೆ ಹೆಂಗೆ ಬಂದಾಗ ಹೋಗ್ಯದಲ್ಲ, ಇದೂ NSSಗೂ ಬಂದಾಯ್ತದೇನಪ್ಪ. ಒಂದ್ ವೇಳೆ ಎಲೆಕ್ಷನ್ ಆಗಿಲ್ಲ ಅಂದ್ರ ಅಲ್ಲಿ ಯಾರ ಅಧಿಕಾರದಾಗ ಬರ್ತದೋ ಕಾರ್ಖಾನೆ ಗೊತ್ತಿಲ್ಲ, ಆಗಿಲ್ಲ ಅಂದ್ರೆ ಅದು ಯಾರು ಅಧಿಕಾರದಾಗೆ ಬರಲ್ಲ, ಅಧಿಕಾರದಾಗೆ ಯಾರ್ದು ಬರಲ್ಲ ಅಂದ್ಮೇಲೆ ಕಾರ್ಖಾನೆ ಚಾಲು ಆಗಲ್ಲ. ಕಾರ್ಖಾನೆ ಚಾಲು ಆಗಲ್ಲ ಅಂದ್ರೆ ರೈತರ ಖಬ್ಬೆ ಹೋಗೋದು, ರೈತರ ಖಬ್ಬೆ ಹೋಗಲ್ಲ ಅಂದ್ರ ಏನು ಉತ್ತುವೇಸದ ಪರಿಸ್ಥಿತಿ ಆಗ್ಯದಲ್ಲ, ಅದೇ ಪ್ರಕಾರ ಏನದ ಅಂದ್ರೆ ಕಬ್ಬಿನ ಪರಿಸ್ಥಿತಿ ಆಯ್ತದೇನು, BSS ಕಾರ್ಖಾನೆ ಹೆಂಗೆ ಬಂದ್ ಬಿದ್ದದಲ್ಲ ಅದೇ ಪ್ರಕಾರ ಆಯ್ತದೇನೋ ಅಂತ ಚಿಂತೆ ಕೀಡಾಗಿದ್ದದ. ಅದರ ಕಡೆ ಇದು ನಿಸರ್ಗದ ಪೆಟ್ಟು ಬಿದ್ದದ. ಇದು ಮಳೆ ಅಂದ್ರೆ ನಿಸರ್ಗದ ಪೆಟ್ಟು. ಇದು ನಾರಂಜ ಕಾರ್ಖಾನೆ ಮೇಲೆ ಏನು ತಡೆಯಾಜ್ಞೆ ತಂದಾರಲ್ಲ, ಇದು ರಾಜಕೀಯ ಪೆಟ್ಟು. ಯಾಕಂದ್ರ ಇದು ಮನುಷ್ಯರ ಕೈಯಾಗಿದ್ದದ. ಅದರ ಕಡೆ ನೀವು ರಾಜಕೀಯ ಎಕಡೆನ ಮಾಡ್ಕೋರಿ, ಏನಾರ ಮಾಡ್ಕೋರಿ, ರೈತರಿಗೆ ಒಳ್ಳೇದ ಆಗಪ್ಲೆ ರಾಜಕೀಯ ಮಾಡಿ, ರೈತರಿಗೆ ನಷ್ಟ ಆಗಪ್ಲೆ ರಾಜಕೀಯ ಮಾಡಿ ನೀವು ಹೆಂಗ್ ಮಾಡೋರಿದ್ದೀರಿ ಅಂತ ಹೇಳಕ್ ಇಚ್ಛ ಪಡ್ತಾ ಇದ್ದೀನಿ. ಯಾಕಂದ್ರ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷಗಳು ಇರ್ಬೋದು, ರೈತರಿಗೆ ಬದಲಿಸಿ ರೈತರಿಗೆ ಒಳ್ಳೆ ರೀತಿಯಿಂದ ಹಿತದೃಷ್ಟಿಯಿಂದ ರಾಜಕೀಯ ಮಾಡಿ. ಇದ್ರಾಗ ಏನಾಯ್ತದಂದ್ರ ಫಸ್ಟ್ ರೈತ ಸಾಯ್ತಾರ. ಈಗ ನಿಸರ್ಗ ಹೆಂಗ್ ಪೆಟ್ಟು ಕೊಟ್ಟು ಉದ್ದು ಹೆಸರು ಸೋಯಾಬೀನು ಹತ್ತಿ ಬೆಳೆ ಎಲ್ಲ ಹಾಳಾಗ, ತೊಗರಿ ಎಲ್ಲ ಹಾಳಾಗೋಗ್ಯಾವಲ್ಲ, ಈ ಕಬ್ಬು ಹಾಳಾಗೋಗಲ್ಲ ಅಂತದ ಈ ರಾಜಕೀಯ ಪಟ್ಟಿದ್ದು. ಅದರ ಕಡೆಯಿಂದ ಏನ್ ಬಿ ಮಾಡ್ಬೇಕು, ಯಾರು ಬಿ ಇಲ್ಲ. ಈ ಎಣ್ಣದಿಂದ ಇದು ಏನ್ ಬಿ ಅದ, ಇದು ಏನ್ ಕಾರ್ಖಾನೆ ಏನ್ ಸ್ಟೇ ತಂದಿಂದ ಕಾರ್ಖಾನೆ ನಡೆಸ್ಬೇಕು. ನೀವು ಸ್ಟೇರ್ ಹಾಕರ್ರಿ, ಏನಾರ ಮಾಡ್ರಿ, ಏನಾರಿಲ್ಲ, ಕಾರ್ಖಾನೆ ನಡಿಬೇಕು. ಕಾರ್ಖಾನೆ ರೈತರ ಕಬ್ಬು ಸಾಗಾಣಿಕೆ ಆಗ್ಬೇಕು, ರೈತರು ಬದುಕ್ತಾರ. ಇಲ್ಲ ಅಂದ್ರ ಏನ್ ಅಧ್ಯಕ್ಷರು ಹೇಳಿದ್ರಲ್ಲ, ಜಿಲ್ಲಾ ಅಧ್ಯಕ್ಷರು, ಒಂದ್ ವೇಳೆ ಎಣ್ಣದಿಂದಾಗಿ ಇದು ಪಡಿಸ್ಲಿಲ್ಲ ಅಂದ್ರ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಮುಂದೆ ಆಗ್ತಕ್ಕಂತ ಯಾವುದೇ ಅಹಿತಕರ ಘಟನೆಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಜವಾಬ್ದಾರ ಅಂತ ನಾ ಹೇಳಕ್ಕೆ ಇಚ್ಛೆ. ಇನ್ನೊಂದು ವಿಷಯ, ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಈ ಸಂದರ್ಭದ ವಿಷಯ ಪ್ರಸ್ತಾಪ ಮಾಡಬಹುದಾ? ಸರ್ಕಾರದ ಹಂತದಲ್ಲಿ ಹೈಕೋರ್ಟ್ ನಲ್ಲಿ ವಿಚಾರಣೆ ಹಂತದಲ್ಲಿರುವಾಗ ಬಹಿರಂಗವಾಗಿ ವಿಷಯ ಪ್ರಸ್ತಾಪ ಮಾಡಬಹುದಾ ಅಂತ ಕೇಳ್ತೀನಿ. ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಈಗ ಸರ ರೈತ ಅಡ್ಡ ಹೊಡೆದ್ ಕಡಿ ಬಿತ್ತ ಮನುಷ್ಯ, ಇವನಿಗೆ ಒಂದೇ ಆದ ಕನಸು ಏನದಂದ್ರ ನಾ ಬೆಳೆದಂತ ಬೆಳಿ ಯಾಕೆ ಹಗಲೋರ ವಿಭಾಗ ಅಂತ ಇದ್ದಿರ್ಬೇಕಲ್ಲ, ರೈತ ಸಂಘ ಕಾನೂನು ವಿಭಾಗ. ಹೌದೌದು, ಅಲ್ಲಿ ಕೇಳಿ ನಮ್ಗೆ ಸ್ವಲ್ಪ ತಿಳಿದ್ರೆ ಚೆನ್ನಾಗಿತ್ತು, ನಾವು ತಿಳ್ಕೊತೀವಿ. ಕೋರ್ಟಿನ ಇದ್ದ ಟೈಮ್ದಲ್ಲಿ ನೀವು ಹೇಳೋದು ಸರಿ ಏನು ಅಂತ ಸರಿ ಅಂತ ಕೇಳ್ತೀವಿ ನಾವು. ಕೋರ್ಟಿನಾಗ ಈಗ ಸ್ಟೇ ಅದ, ಕೋರ್ಟಿನ ಹೋಗಿರೋ ಪ್ರಕರಣ ಇಂಥ ಸಂದರ್ಭದಾಗ ಈಗ ನಮಗೆ ಈಗ ಕಾರ್ಖಾನೆ ಬಂದ್ ಬೀಳ್ತದ ಸ್ಟೇ ಈಗ ನಮಗೆ ಇಲ್ಲ ಪರವಾಗಿಲ್ಲ, ಏನದಂದ್ರ ಸರಿ ಅನ್ಸ್ತಾ ಇಲ್ಲ. ಯಾಕಂದ್ರ ನಮಗ ರೈತರ ಹಿತದೃಷ್ಟಿ, ರೈತರ
ಎಲ್ಲರೂ ತಲೆಗಳ ಇದು ಮೈಕ್ ಚಾಲು ಅದ ಸರ್. ಇದು ಮುಗ್ಸೋದು.